ಭಯಭೀತರಾಗಿದ್ದಾರೆ. ಮುಸಲ್ಮಾನ್ ಏರಿಯಾಗಳಲ್ಲಿ ಒಂದಾದರೂ ನೋಡಿದ್ರೆ ನೀವು ಯಾರಾದರೂ MLA ಆಗಿರ್ಬೋದು, MP ಆಗಿರ್ಬೋದು, MLC ಆಗಿರ್ಬೋದು ಬಂದು SIR ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿರುವಂಥದ್ದು? ಅದೇ ನಮ್ಮ ಇವ್ರು ಮಾಡಿದ್ದಾರೆ, MP ಅವರು ಮಾಡಿದ್ದಾರೆ, MLAಗಳು ಮಾಡಿದ್ದಾರೆ. ನಿನ್ನೆ ಇದೇ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ಈಶ್ವರಪ್ಪ ಅವರು ಮಾಡಿದ್ದಾರೆ. ಅವ್ರು ಮಾಡಿದ್ರೆ ಸಹಾಯವಾಣಿ, ನಾವು ಮಾಡಿದ್ರೆ ಅಕ್ರಮನ? SIR ಪ್ರಕ್ರಿಯೆ ಯಶಸ್ವಿಯ ಪೂರಕವಾಗಿ ಮುಸ್ಲಿಂ ಸಂಘಟನೆಗಳು ನಡೆಸುತ್ತಿರುವ ಪ್ರಚಾರದ ಸಹಾಯ ಕೇಂದ್ರಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಮಾಜಿ DCM KS ಈಶ್ವರಪ್ಪ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆಗಳನ್ನು ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ಸಂರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸಿದೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ರಿಯಾಜ್ ಅಹಮದ್, SIR ಅಭಿಯಾನಕ್ಕೆ ಬೆಂಬಲಿಸಿ ಮುಸ್ಲಿಂ ಸಂಘಟನೆಗಳು ನಡೆಸುತ್ತಿರುವ ಪ್ರಚಾರದ ಬಗೆಗೆ ಅನುಮಾನ ಇದ್ದಲ್ಲಿ ನಿಖರವಾದ ಮಾಹಿತಿ ಮತ್ತು ವಾಸ್ತವಾಂಶಗಳನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. SIR ಅಭಿಯಾನದಲ್ಲಿ ಪಾಲ್ಗೊಂಡಿರುವ BLOಗಳಿಗೆ ಈಗಲೂ ಸರಿಯಾದ ಮಾಹಿತಿ ಇಲ್ಲ. ಎನ್ಯುಮರೇಷನ್ ಅರ್ಜಿ ತುಂಬುವ ಸಂದರ್ಭದಲ್ಲಿ ಅವರಿಂದಲೇ ಗೊಂದಲಗಳು ಉಂಟಾಗುತ್ತವೆ. ಈ ಕಾರಣದಿಂದಲೇ ಮುಸ್ಲಿಂ ಸಂಘಟನೆಗಳಿಂದ ಮುಸ್ಲಿಂ ಸಮಾಜದ ಜನರು ಹೆಚ್ಚಿರುವ ಪ್ರದೇಶಗಳಲ್ಲಿ ಸಹಾಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಇದರ ಉದ್ದೇಶ ಜನರಲ್ಲಿ ಸರಿಯಾದ ಮಾಹಿತಿಯನ್ನು ನೀಡಿ SIR ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವುದೇ ಆಗಿದೆ. ಹೀಗಿದ್ದು ಮುಸ್ಲಿಂ ಸಂಘಟನೆಗಳ ಸಹಾಯ ಕೇಂದ್ರಗಳ ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಮಾಜಿ DCM KS ಈಶ್ವರಪ್ಪ ಅವರಿಗೆ ಯಾಕೆ ಅನುಮಾನ ಎಂದು ಖಾರವಾಗಿ ಪ್ರಶ್ನಿಸಿದರು. SIR ಪ್ರಕ್ರಿಯೆ ಯಾವುದೇ ರಾಜಕೀಯ ಪಕ್ಷ, ಧರ್ಮ ಮತ್ತು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಇದು ಭಾರತದ ಸಂವಿಧಾನದ ಸಾರ್ವತ್ರಿಕ ಮತದಾನದ ಹಕ್ಕು ಹಾಗೂ ಪ್ರಜಾಪ್ರಭುತ್ವದ ತತ್ವಗಳಿಗೆ ಸಂಬಂಧಿಸಿದ್ದು. ಹೀಗಿದ್ದರೂ ಮುಸ್ಲಿಂ ಸಮುದಾಯದ ಬಗ್ಗೆ ಇವರಿಗೆ ಅನುಮಾನ ಏಕೆ? ಒಂದು ಸಂಘಟನೆ ಅಥವಾ ಸಮುದಾಯ ನಡೆಸುವ SIR ಸಹಾಯ ಕೇಂದ್ರವನ್ನು ಸಾರ್ವಜನಿಕರ ಸೇವೆ ಎಂದು ಪರಿಗಣಿಸುವ ಇವರು ಮತ್ತೊಂದು ಸಮುದಾಯ ನಡೆಸುವ ಸಹಾಯ ಕೇಂದ್ರವನ್ನು ಅನುಮಾನದಿಂದ ನೋಡುವ ದ್ವಂದ್ವ ಯಾಕೆ ಎಂದು ಕಿಡಿಕಾರಿದರು. ಒಂದು ಸಣ್ಣ ಬ್ರೇಕ್ ನಂತರ ರಿಯಾಜ್ ಅಹಮದ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಫೋಟೋನ ಎಡಿಟ್ ಮಾಡಿ ಶೇರ್ ಮಾಡಿದ್ದಾರೆ. ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತೆ ಫೋಟೋ ಎಡಿಟ್ ಮಾಡಿ ಶೇರ್ ಮಾಡೋದು ಗಂಭೀರ ಸ್ವರೂಪದ ಅಪರಾಧ. ನಿನ್ನ ಮೇಲಿನ ಆರೋಪಕ್ಕೆ ಕಠಿಣ ಕ್ರಮ ಜರುಗಿಸಲಾಗ್ತದೆ. ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ. ನ್ಯಾಯಾಲಯದ ವಿಚಾರಣೆಯಲ್ಲಿ ತಪ್ಪು ಸಾಬೀತಾದರೆ ಆರೋಪಿಗೆ ದೀರ್ಘಾವಧಿ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲಾಗುತ್ತದೆ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಕೆಲವೊಂದು ಇವತ್ತು BLOಗಳಿಗೆ ಟ್ರೈನಿಂಗ್ ಇಲ್ಲದೆ ಡೈರೆಕ್ಟಾಗಿ SIR ಮಾಡಲನ್ನು ಇಳಿಸಿದ್ದಾರೆ. ಜನರಿಗೆ ಪಾಪ SIR ಫಾರಂ ತಗೊಂಡು ಆತಂಕದಲ್ಲಿ ಭಯಭೀತರಾಗಿ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಾಗಿದೆ ಅಂದರೆ ಇವತ್ತು ಆ ಫಾರಂ ಕೊಟ್ಟಿರೋದು ಅಷ್ಟೇ ಹೊರತು ಮನೆಗಳಿಗೆ ಹೋಗಿ ಕೊಡ್ತಾ ಇದ್ದಾರೆ ಕೆಲವು BLOಗಳು ಮತ್ತು BLAಗಳು. ಆದರೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ, ಹೇಗೆ ತುಂಬಿಸ್ಬೇಕಂತ. ಇನ್ನು ಕೆಲವರಿಗೆ ಗೊತ್ತೇ ಇಲ್ಲ SIR ಅಂತ ಏನಂತಾನೆ ಗೊತ್ತಿಲ್ಲ. ಅಂತಹ ಸಂದರ್ಭ, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಚುನಾವಣಾಧಿಕಾರಿಗಳು ಯಾವ ರೀತಿ ಫಿಲ್ ಮಾಡಬೇಕಂತ ಅದು ಒಂದು ಡೆಮೋ ವಿಡಿಯೋಗಳನ್ನು ತೋರಿಸಿಲ್ಲ. BLOಗಳಿಗೆ ಟ್ರೈನಿಂಗ್ ಇಲ್ಲದೆ ಇಳಿಸ್ಬಿಟ್ಟು ಈಗ ಜನಸಾಮಾನ್ಯರನ್ನು ತೊಂದರೆಯಲ್ಲಿ ಸಿಕ್ಕಿಸ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಏನಾಗಿದೆ ಅಂದರೆ, ನಿನ್ನೆ ಶುಭಮಂಗಳದಲ್ಲಿ ಇವರು ಈಶ್ವರಪ್ಪ ಅವರು ಕೇಂದ್ರವನ್ನು, ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸ್ತಿದ್ದಾರೆ. ಅವರು ಈಶ್ವರಪ್ಪ ಅವರು ಮಾಡಿದ್ದಕ್ಕೆ ಒಳ್ಳೆಯದು. ಯಾಕಂದರೆ ಅವರೇ ಮಾಡಲಿ,
ಈಗ ಟೋಪಿದವರು, ಮುಲ್ಲಾಗಳು, ಬುರ್ಖಾ ಹಾಕಿದವರು ಎಲ್ಲ ಸೇರಿ ಗುಡ್ಡೆ ಹಾಕಿ ಇದು ಮಾಡ್ತಾ ಇದಾರೆ ಅಂತ ಹೇಳಿ ಈ ಥರ ಆರೋಪ ಮಾಡ್ತಾ ಇದಾರಲ್ಲ, ಆಯಿತು ನೀವೇ ಮಾಡಿಕೊಡಿ ನಮಗೆ. ಈಗ ಇವರು ಕುಮಾರಸ್ವಾಮಿ ಅವರು ಬಾಂಗ್ಲಾದೇಶದವರು ಬಂದ್ಬಿಟ್ಟು ಎಲ್ಲ 10,000ಕ್ಕಿಂತ ಹೆಚ್ಚು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಇದೆ, ಇವತ್ತು ಪತ್ರಿಕೆಗಳಲ್ಲೂ ಬಂದಿದೆ. SIR ದುರುಪಯೋಗ ಮಾಡಿ ಬಾಂಗ್ಲಾದೇಶದವರಿಗೂ ಇವರಿಗೆ ಇದು ಪೌರತ್ವ ಕೊಡ್ತಾ ಇದಾರಂತ. ಇಲ್ಲಿ ಯಾರು ಬಾಂಗ್ಲಾದೇಶದಿಂದ ಆಗಿರ್ಬೋದು, ಪಾಕಿಸ್ತಾನದಿಂದ ಆಗಿರ್ಬೋದು, ಅಫ್ಘಾನಿಸ್ತಾನದಿಂದ ಆಗಿರ್ಬೋದು, ತಾಲಿಬಾನಿಂದ ಆಗಿರ್ಬೋದು ಬಂದವರಲ್ಲ. ಇಲ್ಲಿ ದಿನ ಕೂಲಿ ಮಾಡೋರು, ಮಿಡಿಲ್ ಕ್ಲಾಸ್ನವರು, ಕೆಲಸ ಮಾಡೋರಿಗೆ ಇವತ್ತು ಎಷ್ಟು ಕಷ್ಟ ಅನುಭವಿಸಿದ. ಒಂದಿನ ರಜೆ ಮಾಡಿದ್ರೆ 400ರಿಂದ 500 ರೂಪಾಯಿ, 1000 ರೂಪಾಯಿ ಅವ್ರಿಗೆ ಲಾಸ್ ಆಗುತ್ತೆ. SIR ಪ್ರಕ್ರಿಯೆಯಲ್ಲಿ ಇವತ್ತು ತೊಳಸ್ಕೊಂಡು ಫಾರಂ ಫಿಲ್ ಮಾಡಿಸ್ಬೇಕಂದ್ರೆ ಅವರಿಗೆ ಒಂದಿನಲ್ಲಿ ಮುಗಿಯುವಂಥದ್ದಲ್ಲ, 2-3 ದಿನ ಅಲ್ದಾಡಬೇಕು. ಅವರು 2002ರಲ್ಲಿ ವೋಟ್ ಎಲ್ಲ ಹಾಕಿದ್ರು, ಅವ್ರದ್ದೇನು ಸ್ವಂತ ಮನೆಗಳು ಇರಲ್ಲ. ಅವ್ರ ಮನೆಗಳು ಇರಬೇಕಾದ್ರೆ ಈಗ ಸ್ವಂತ ಮನೆ ಎಲ್ಲೋ ಇರುತ್ತೆ, ಅಲ್ಲಿ ಹೋಗಿ ತೊಗೊಂಡು ಬಂದು SIR ಪ್ರಕ್ರಿಯೆಗೆ ಈಗ ವೋಟರ್ ಲಿಸ್ಟ್ ತೊಗೊಂಡು ಬರೋಷ್ಟೇ ಅವ್ರಿಗೆ ದೊಡ್ಡ ಕೆಲಸ ಆಗಿದೆ. ಅವ್ರು ಹೆಂಗೆ ತೊಗೊಂಡು ಬಂದು ಇದು ಮಾಡ್ತಾರೆ ಹೇಳಿ? ಹಾಗಾಗಿ ಇವರು ಆರೋಪಗಳು ಮಾಡಿ ಬರೀ ಮುಸಲ್ಮಾನರನ್ನು ತೋರಿಸಿ ಒಂದು ಸಮುದಾಯವನ್ನು ತೋರಿಸ್ಬಿಟ್ಟು ಈ ಥರ ಪೂರ್ತಿ ಅನಾಧಿಕೃತವಾಗಿ ನಡೀತಾ ಇದೆ ಅಂತ ಆರೋಪಗಳು ಮಾಡೋದು ಇದು ತಪ್ಪು. ಯಾಕಂದರೆ ನಾವು ಹಿಂದೂಗಳ ಪರವಾಗಿ, ಹಿಂದೂ ಸಹೋದರರ ಪರವಾಗಿ ನಿಂತ್ಕೋಬೇಕು. ಇವತ್ತು ಕುಮಾರಸ್ವಾಮಿ ಯಾರು ಹಿಂದೂಗಳೇ, ಇವರು DK ಶಿವಕುಮಾರ್ ಯಾರು ಹಿಂದೂಗಳೇ. ಅವ್ರ ಪರವಾಗಿ ನಿಂತ್ಕೋಬೇಕಾಗಿರೋದು, ಹಿಂದೆನೇ ಅವ್ರ ಹಿಂದ್ಗಡೆನೆ ನಿಂತ್ಕೋಬೇಕಾಗಿರೋದು, ಅವರಿಗೆ ಮತ ಹಾಕಬೇಕಾಗಿರೋದು. ಇಲ್ಲಿ ಯಾರು ಅಕ್ಬರುದ್ದೀನ್ ಓವೈಸಿ ಮತ್ತು ಜಮೀರ್ ಅಹಮದ್ ಬಂದು CM ಆಗ್ತಾ ಇಲ್ಲ. ನಾವು ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳೋರು. ಆದರೂ ನಮ್ಮ ಮೇಲೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಅಫ್ಘಾನಿಸ್ತಾನದವರು, ತಾಲಿಬಾನ್ದವರು, ಇವತ್ತು ವಿದೇಶಿ ನೀತಿ ನೀವು ತಾಲಿಬಾನ್ದವ್ರಿಗೆ ಕರ್ಕೊಂಡು ಬಂದು ಇವತ್ತು ಇದರಲ್ಲಿ ಸೆಂಟ್ರಲ್ ಕೂರಿಸಿದ್ದಾರೆ. ಆದರೆ ಇವತ್ತು ಅನುಕೂಲ ಮಾಡೋಕ್ಕಿಂತ ಹೆಚ್ಚಾಗಿ ಆರೋಪಗಳು ಜಾಸ್ತಿ. ಇವತ್ತು ಬರೀ ಮುಸಲ್ಮಾನರಿಗೆ ಮಾತ್ರ ತೊಂದರೆ ಆಗಲ್ಲ SIR ಇಂದ. ನಾವು 20%, 18% ಇರುವಂಥವ್ರು 80%, 82% ಹಿಂದೂಗಳಿರೋದು, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ಅವರು ಎಲ್ಲಿ ಹೋಗಿ ಫಿಲ್ ಮಾಡಿಸ್ಬೇಕು? ಇವತ್ತೆಲ್ಲರೂ ಸೇರಿ ಏನು ಮಾಡ್ತಿದ್ದೀವಿ, ಏನೋ ಅನುಕೂಲ ಆಗಲಿ ಅಂತ ಮದ್ರಸಾಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಮತ್ತು ಚೌಟ್ರಿಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಅಲ್ಲಿ ಅವರನ್ನು ಕೂರಿಸೋ ವ್ಯವಸ್ಥೆ ಮಾಡಿದ್ದೀವಿ. BLOಗಳನ್ನು, BLAಗಳನ್ನು ಕೂರಿಸಿ ಎಲ್ಲರಿಗೂ ಅನುಕೂಲ. ಒಂದೊಂದು ಮನೆಗೆ ತಿರುಗಾಡಬೇಕಾದ್ರೆ BLO, BLA ಅರ್ಧ 1 ಗಂಟೆ ಹೋಗುತ್ತೆ. ದಿನಕ್ಕೆ 8-10 ಫಾರಂ ಕೊಟ್ಟರೆ ಎಲ್ಲಿ ಇದಾಗುತ್ತೆ? SIR ಪ್ರಕ್ರಿಯೆಯಲ್ಲಿ ಇದಾಗುತ್ತೆ. ಅದೇ ಒಂದು ಕಡೆ ಕೂಡಿದ್ರೆ, ಒಂದು ಕಡೆ ಸೇರಿದರೆ ಒಂದು 50 ಜನ, 60 ಜನ, 100 ಜನ ಅವ್ರ ಫಾರಮ್ಗಳು ತೊಗೊಂಡು ಹೋಗ್ಬೋದು. ಇವತ್ತು ಏನಾಗಿದೆ ಅಂದರೆ ಇವರು ಹೇಳಿಕೆ, ಇವರು ಮನವಿಗಳು ನೋಡ್ಬಿಟ್ಟು ಅಧಿಕಾರಿಗಳು ಬಂದು ಸ್ಪಂದಿಸುವಂಥ ಇದೇ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಭಯಭೀತರಾಗಿದ್ದಾರೆ. ಮುಸಲ್ಮಾನ್ ಏರಿಯಾಗಳಲ್ಲಿ ಒಂದಾದರೂ ನೋಡಿದ್ರೆ ನೀವು ಯಾರಾದರೂ MLA ಆಗಿರ್ಬೋದು, MP ಆಗಿರ್ಬೋದು, MLC ಆಗಿರ್ಬೋದು ಬಂದು SIR ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿರುವಂಥದ್ದು? ಅದೇ ನಮ್ಮ ಇವ್ರು ಮಾಡಿದ್ದಾರೆ, MP ಅವರು ಮಾಡಿದ್ದಾರೆ, MLAಗಳು ಮಾಡಿದ್ದಾರೆ. ನಿನ್ನೆ ಇದೇ ಪತ್ರಿಕೆಗಳಲ್ಲಿ ಬಂದಿದ್ದಾರೆ, ಈಶ್ವರಪ್ಪ ಅವರು ಮಾಡಿದ್ದಾರೆ. ಅವ್ರು ಮಾಡಿದ್ರೆ ಸಹಾಯವಾಣಿ, ನಾವು ಮಾಡಿದ್ರೆ ಆಕ್ರಮಣ. ಹಾಗಾಗಿ ತುಂಬ ಇದಾಗ್ತಾ ಇದೆ. ಯಾಕಂದರೆ ಈ ರೀತಿ ಆರೋಪ ಮಾಡೋದು ತುಂಬ ನಿಜವಾಗ್ಲೂ ಖಂಡನೀಯ. ಯಾಕಂದರೆ ಇವತ್ತು ಜನಸಾಮಾನ್ಯರಿಗೆ ದಿನ ದುಡ್ದು ದಿನ ತಿನ್ನುವಂಥ ಪರಿಸ್ಥಿತಿ ಇವತ್ತು ಒಂದೊಂದು ಹೊತ್ತಿಗೂ ಜನ ಕಷ್ಟಪಡ್ತಾರೆ. ಇವತ್ತು ಸಂತೆ, ಇವತ್ತು ಮಂಗಳವಾರ ಸಂತೆ, ಅದ್ರಲ್ಲಿ ಆಲ್ಮೋಸ್ಟ್ ಜನರಿಗೆ SIR ಅಂತಲೇ ಗೊತ್ತಿಲ್ಲ. ಆ ಅಶೋಕನಗರದಲ್ಲಿ ಯಾರಿಗೆ SIR ಅಂದರೆ ಏನಂತ ಇನ್ನೂ ಕೆಲವು ಮನೆಗಳಿಗೆ ಗೊತ್ತಿಲ್ಲ. ಅಧಿಕಾರಿಗಳು ಅದು SIR ಬಗ್ಗೆ ತಿಳಿಸುವಂಥ ಕೆಲಸನೇ ಮಾಡಿಲ್ಲ. ಹಾಗಾಗಿ ನಾನು ದಯವಿಟ್ಟು ಎಲ್ಲ ಮುಖಂಡರಲ್ಲಿ, ಆಮೇಲೆ ನಮ್ಮ ಇವರು ಹೇಳ್ತಾರೆ ಕುಮಾರಸ್ವಾಮಿ ಅವರು, ಇದೆಲ್ಲ 10,000 ಅಕ್ರಮ. ಮತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಗುಪ್ತಚರ ಇಲಾಖೆ ಏನು ಮಾಡ್ತಿದೆ, ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಹಾಗಾದ್ರೆ ಇವ್ರು 10,000, ಯಾಕಂದರೆ ಇವ್ರು ಬೂತ್ ಏಜೆಂಟ್ಗಳು ಇರ್ತಾರೆ, BJP ಬೂತ್ ಏಜೆಂಟ್ಗಳು ಇರ್ತಾರೆ, ಕಾಂಗ್ರೆಸ್ನವರು ಬೂತ್ ಏಜೆಂಟ್ಗಳು ಇರ್ತಾರೆ. ಆಮೇಲೆ ಅಲ್ಲಿ ಜನಸಾಮಾನ್ಯರು ಪ್ರತಿಯೊಬ್ಬರು ಗೊತ್ತಿರುತ್ತೆ ಯಾರು ಬಾಂಗ್ಲಾದೇಶದವರು, ಯಾರು ಪಾಕಿಸ್ತಾನದವರು, ಯಾರು ಅಫ್ಘಾನಿಸ್ತಾನದವರು ಅಂತ. ಇವ್ರ ಆರೋಪ ಕುತ್ಕೊಂಡು, ಮತ್ತೆ ಇವರೇನು ನಮ್ಮಂಗೆ ಜನಸಾಮಾನ್ಯರಲ್ಲ, ಒಂದು ಉನ್ನತ ಚುನಾಯಿತ ಪ್ರತಿನಿಧಿಗಳು. ಇವತ್ತು ನಿಜವಾಗ್ಲೂ ಇಲ್ಲಿ ನೋಡಿ, ನಮ್ಮದೇ SIR ಫಾರ್ಮ್ಗಳು ತಂದಿದ್ದೀವಿ. ಇದರಲ್ಲಿ ಇನ್ನೂ ಗೊಂದಲಗಳಿದ್ದಾವೆ. ಇಲ್ಲಿ ಸಂಬಂಧಗಳು ಯಾವುದಂತ ಕೇಳಿದ್ದಾರೆ, ಈ ಫಾರಮಲ್ಲಿ ಇರುವಂಥ ವ್ಯಕ್ತಿಯ ಸಂಬಂಧನ ಅಥವಾ ಮತ್ತೆ ಇಲ್ಲಿ ಫಿಲ್ ಮಾಡೋವಂಥ ಸಂಬಂಧ ಅಂತ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ಮಾಹಿತಿ ನೀಡುವಂಥ ಕೆಲಸ ಯಾರ್ದು? ಇವತ್ತುವರೆಗೂ ಈ ಕೆಲಸಗಳನ್ನು ಯಾರಾದರೂ ಮಾಡಿದಾರಾ? ಕೆಲವೊಂದು ಏನೋ
ಅನುಕೂಲ ಆಗಲಿ ಅಂತ 2002 ಲೀಸ್ಟ್ ಸಿಗ್ತಾ ಇಲ್ಲ, ಮನೆ ವಿಳಾಸ ಸಿಗ್ತಾ ಇಲ್ಲ, ಅಡ್ರೆಸ್ ಚೇಂಜ್ ಆಗಿದ್ದಾವೆ, ಕೆಲವ್ರು ಹೊರಗಡೆ ಇದ್ದರು, ಕೆಲವ್ರದ್ದು ಇನ್ನು ಹೆಸರುಗಳಲ್ಲಿ ತಂದೆ ತಾಯಿಯವರ ಹೆಸರು ವ್ಯತ್ಯಾಸ ಇದೆ, ಏಜ್ ವ್ಯತ್ಯಾಸ ಇದೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗಂತ ಆತಂಕದಲ್ಲಿರಬೇಕಾದ್ರೆ ಹಿಂಗೆ ಆರೋಪ ಮಾಡಿ ಇವರು SIR ಪ್ರಕ್ರಿಯೆನೇ ಸರಿಯಿಲ್ಲ ಅಂತ ಹೇಳಿ ಬಾಂಗ್ಲಾದೇಶದವರು ಇದ್ದಾರೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ 12 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ BJPನೇ ಇರೋದು. ಮತ್ತೀಗ SIR ಆಗಿದೆಲ್ಲ ಇದು ಬಂಗಾಳ, ಬಿಹಾರ ಮತ್ತು ಬೇರೆ ರಾಜ್ಯಗಳಲ್ಲಿ ಅಲ್ಲಿಂದ ಎಷ್ಟು ಜನರನ್ನು ಹಿಡಿದಿದ್ದಾರೆ? ರಾಮನಗರದಲ್ಲಿ ಇರೋದು ಕುಮಾರಸ್ವಾಮಿ ಕ್ಷೇತ್ರನೇ. ಅವರೇ ಹೇಳ್ತಾರೆ, ಕುಮಾರಸ್ವಾಮಿ ಅವರು, ರಾಮನಗರ ನನ್ನ ಕ್ಷೇತ್ರ, ಚನ್ನಪಟ್ಟಣ ನನ್ನ ಕ್ಷೇತ್ರ, ಅಲ್ಲೆಲ್ಲ ಇರೋದು ನಂದು, ಮತ್ತು ಅನಿತಾ ಸ್ವಾಮಿ ಅವ್ರದ್ದು, ಕುಮಾರಸ್ವಾಮಿ ಅವ್ರದ್ದು, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಓಟ್ಗಳಿರೋದಂತ, ಮತಗಳಿರೋದಂತ ಹೇಳಿ. ಯಾಕೆ ನಾವು ನಿಮಗೆ ಇದಾಗಿರ್ಲಿಲ್ವಾ, ಓಟ್ ಹಾಕಿರ್ಲಿಲ್ವಾ ಮುಸಲ್ಮಾನರು? ನೀವು 2 ಬಾರಿ ಮುಖ್ಯಮಂತ್ರಿ ಆದವರು, ದಳದಲ್ಲಿದ್ದಾಗ ಅದೇ ಎಲ್ಲರೂ ನಾವು ಇದು ಮಾಡಿದ್ದೀವಿ. ಇವತ್ತು ಕುಮಾರಸ್ವಾಮಿ ಅವರನ್ನ ನೋಡಿದ್ರೆ ಹೆಂಗೆ ಅನಿಸ್ತಿದೆ ಗೊತ್ತಾ? ಮುಂಚೆ ದೇಶದಲ್ಲಿ ಟನ್ಗಟ್ಟಲೆ ಸಮಸ್ಯೆಗಳಿದ್ವು, ಈಗ ಗ್ರಾಮ್ಗಟ್ಟಲೆ ಆಗ್ಬಿಟ್ಟಿದ್ದಾವೆ BJPಗೆ ಸೇರಿದ ತಕ್ಷಣ. ನಮಗೆ ಇದರಿಂದ ತುಂಬ ನೋವು. ಯಾಕಂದರೆ ಬರೀ ಮದ್ರಸ, ನಮಗೆ ಯಾವುದು ಸಮುದಾಯ ಭವನಗಳು ಕೊಟ್ಟಿಲ್ಲ. ಮುಸ್ಲಿಂ ಸಮುದಾಯ ಭವನ ಇಲ್ಲ ನಮ್ಮ ಹತ್ರ ಇರೋದು ಜನಸಾಮಾನ್ಯರ ಮತ್ತು ಎಲ್ಲ ಸಾರ್ವಜನಿಕರವಾಗಿ ಪ್ರಾರ್ಥಿಸುವಂಥ ಮದ್ರಸಗಳು, ಮಸೀದಿಗಳು, ಈ ಚೌಟ್ರಿಗಳು ಮತ್ತು ಶಾಲೆಗಳು, ಅಲ್ಲೇ ನಾವು ಸೇರಬೇಕಾಗಿರೋದು. ಹಾಗಾಗಿ ನಿಮಗೆ ಗುಂಪಾಗಿ ಕಾಣ್ತೀವಿ ನಾವು. ನಮ್ಮ ಹತ್ರ ರೆಸಾರ್ಟ್ಗಳಿಲ್ಲ, ನಮ್ಮ ಹತ್ರ ವೈಯಕ್ತಿಕ ಭವನಗಳಿಲ್ಲ, ನಮ್ಮ ಹತ್ರ ವೈಯಕ್ತಿಕ ಸಮುದಾಯ ಭವನಗಳಿಲ್ಲ. ಹಾಗಾಗಿ ನಾವು ಗುಂಪಾಗಿ ಕಾಣ್ತೀವಿ. ಅದರಿಂದ ನೀವು ಪರಿಶೀಲನೆ ಮಾಡಿ, ಎಷ್ಟು ಜನರನ್ನ ಈಗ 14 ವರ್ಷದಲ್ಲಿ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ತಾಲಿಬಾನ್ಗಳು, ಅಫ್ಘಾನಿಸ್ತಾನದವರು ಅಂತ ಹೇಳಿ ಈಗ ರಾಜಕೀಯ ನಿಮ್ಮ ಕೈಯಲ್ಲೇ ಇದೆ. ಎಲ್ಲ ಪ್ರತಿಯೊಂದು ನಿಮ್ಮ ಅಧಿಕಾರಿಗಳು ನಿಮ್ಮ ಕೈಯಲ್ಲೇ ಇದ್ದಾರೆ. ಯಾಕೆ ಹಿಡಿದು ಕಳಿಸ್ತಾ ಇಲ್ಲ? ಅದನ್ನು ಯಾಕೆ ಮಾಧ್ಯಮದಲ್ಲಿ ಮುಂದೆ ತರ್ತಾ ಇಲ್ಲ? ಸುಮ್ಮನೆ ಆರೋಪ ಮಾಡೋದು ಮುಸಲ್ಮಾನರು. ನೋಡಿ, ಇವರು ಒಂದು ಸಮುದಾಯದ ಮೇಲೆ ದ್ವೇಷ ಬರುವಂಥ ಕೆಲಸ ಮಾಡೋದು. ಇವತ್ತಿಷ್ಟು ಘಟಾನುಘಟಿ ನಾಯಕರು, BJPಯ ನಾಯಕರು ಕಾಣ್ತಾ ಇದೆಯಲ್ಲ ಸರ್, ನೋಡಿದ್ರೆ ನೀವೆಲ್ಲ ಘಟಾನುಘಟಿ ನಾಯಕರು ಈ ಥರ ಆರೋಪ ಮಾಡಿದ್ರೆ ಜನಸಾಮಾನ್ಯರು ಹೆಂಗೆ ಬದುಕಬೇಕು ಹೇಳಿ? ಮುಸಲ್ಮಾನರಾಗಿ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಭಾರತದಲ್ಲಿ ನಾವು. ಅದಕ್ಕೆ ತುಂಬ ಬೇಸರ ಆಗ್ತದೆ. ಯಾವುದಾದ್ರೂ ಒಂದು ಮಸೀದಿ ವಿಡಿಯೋ ಸಿಗಂಗಿಲ್ಲ, ಯಾವುದಾದ್ರೂ ಒಂದು ಬುರ್ಖಾದವರು, ಟೋಪಿಯವರು ಸಿಗಂಗಿಲ್ಲ. ಆ ಥರ ಅಪಪ್ರಚಾರ ಮಾಡುವಂಥ ಕೆಲಸ. ಇವತ್ತು ನಿಜವಾಗ್ಲೂ SIR ಇಂದ ತುಂಬ ಭಯಭೀತರಾಗಿದೆ, ಆತಂಕದಲ್ಲಿದ್ದಾರೆ, ತುಂಬ ತೊಂದರೆಯಲ್ಲಿದ್ದಾರೆ. ಜನ ದುಡ್ಡು ತಿನ್ನುವಂಥ ಪರಿಸ್ಥಿತಿಯಲ್ಲಿ ದುಡಿಮೆ ಬಿಟ್ಟು ಇದನ್ನು ನಾವು ಡಾಕ್ಯುಮೆಂಟ್ ತೋರಿಸೋವಂಥ ಪರಿಸ್ಥಿತಿ. ಇದು SIR ಪ್ರಕ್ರಿಯೆ ಮುಗಿಲಿ, ಜನ ಅಲ್ದಾಡುವಂಥ ಪರಿಸ್ಥಿತಿ ಆಗುತ್ತೆ. ನಾನು ಬದುಕಿದ್ದೀನಿ, ನಂದಿದು ದಾಖಲೆ. ಯಾವುದೋ ನಿನ್ನೆ ಇದರಲ್ಲಿ ನೋಡಿದೆ, ಆಸಾಮಲ್ಲೇನೋ 15 ಡಾಕ್ಯುಮೆಂಟ್ಸ್ ಕೊಟ್ಟರು ಕೋರ್ಟ್ ಇದು ಸ್ವೀಕರಿಸಲಿಲ್ಲ.